ಮನದ ನೋವ ಹರಿಯಲಿಲ್ಲ ನಿನ್ನ ಮುಖದ ನಗುವ ನೋಡಿ ನಾವು ಆನಂದ ಪಟ್ಟೇವಲ್ಲ ಸಂತೋಷ ಪಟ್ಟೇವಲ್ಲ ಶಿವನಗೌಡ ಮನೆಯ ಸಿರಿ ನೀರವ್ವ ಗೌಡಳ್ಳಿ ಗ್ರಾಮದ ಮುತ್ತು ಕಣೋ ಮುದ್ದಮ್ಮ ಮುದ್ದಮ್ಮ ತಾಯಿ ಹೊರಟೇನೆ ಮುದ್ದಮ್ಮ ನೀನು ಜೀವ ಬಿಡುವಾಗ ನಿನ್ನ ಮಕ್ಕಳ ನೆನಕಂಡುವ 16 ಕಲ್ಲು ಮುನಿಯಪ್ಪನ ಪಾದವ ನೆನಕಂಡ ತಾಯಿ ಮುದ್ದವ್ವ ಆ ಮಡಿವಾಳದಯ್ಯ ಶಿವನೋಂಕಾರೇಶ್ವರನ ಪಾದ ನೆನಕಂಡೇ ನೋವ ಶಿವನಗೌಡ ಮನೆಯ ಸಿರಿ ನೀನವ್ವ ತಾಯಿ ನನ್ನ ಮುದ್ದವ್ವ ನಿನ್ನ ಮುದ್ದು ಮಕ್ಕಳು ಇನ್ಯಾರ ಕರಿಬೇಕು ಅವ್ವ ಎಂದು ನಿನ್ನ ಪ್ರೀತಿ ಮಕ್ಕಳು ಇನ್ಯಾರ ಕರೆದಾರವ್ವ ಬರಿದಾಗಿ ಹೋಯಿತಲ್ಲೇ ನಮ್ಮ ಮನೆ ಬಾಗಿಲು ಎಲ್ಲೋ ನೀನಿಲ್ಲದೆ ಅಯ್ಯೋ ತಾಯಿ ಮುದ್ದವ್ವ ಶಿವನಗೌಡ್ರ ಮನೆಯ ಸಿರಿ ನೀನವ್ವ ಗೌಡಳ್ಳಿ ಗ್ರಾಮದ ಮುತ್ತು ಕಣವ್ವ ಇಂದು ಮರೆಯಾಗಿ ಹೋದೆನವ್ವ ತಾಯಿ ನನ್ನ ಮುತ್ತಮ್ಮ ಅವ್ವ ನನ್ನ ಮುತ್ತಮ್ಮ ತಾಯಿ ನನ್ನ ಮುತ್ತಮ್ಮ ಕನಕಪುರ ತಾಲೂಕಿನ ಕಸಬಾ ಬಳಿ ಗೌಡಳ್ಳಿ ಗ್ರಾಮದ ದಿವಂಗತ ಶಿವನೇಗೌಡ ಧರ್ಮ ಪತ್ನಿ ಮುದ್ದಮ್ಮ ಇವತ್ತು ಸ್ವರ್ಗದ ಕಡೆ ಹೊರಟಿದ್ದಾರೆ. ಅಲೌಕಿಕವಾದ ಸ್ವರ್ಗ ನಾವ್ಯಾರು ನೋಡ್ಕೊಂಡ್ ಬಂದಿಲ್ಲ, ನಂಬಿಕೆ ಇಟ್ಕೊಂಡಿವ್ರಿ. ಒಳ್ಳೆಯವರು ಸ್ವರ್ಗಕ್ಕೆ ಹೋಯ್ತಾರೆ ಆ ತಾಯಿ ಅಂತ ನಂಬಿಕೆ ನಮಗೆ. ಸ್ವರ್ಗಕ್ಕೆ ಹೋಗದೆ ಇನ್ನೆಲ್ಗೆ ಹೋದಾರು ಒಳ್ಳೆಯವರು. ಯಾಕೆಂದ್ರೆ ಇವತ್ತಿನ ಜನಜೀವನಕ್ಕೂ ಕಳೆದ 30 ವರ್ಷದ ಹಿಂದಿನ ಜನಜೀವನಕ್ಕೂ ಬಹಳ ವ್ಯತ್ಯಾಸ ಇತ್ತು. ಇವತ್ತು ಸುಮ್ಮನೆ ಬಾಯಿ ಮಾತು ಬಡವರು ಬಡವರು ಅಂತೀವಿ. ಯಾಕೆ ಬಡವರು ಅಂದರೆ 50,000 ಮೊಬೈಲ್ ಇಲ್ವಲ್ಲ ಅದಕ್ಕೆ ಬಡವರು ಅಂತ. ಈ ಆಳ್ಮನೆಗೆ ಮದುವಾಗಿ ಬಂದು 12 ವರ್ಷ ಆಯ್ತು ನಾವು ಸ್ಟಾಪ್ ಚಿನ್ನಿಲ್ಲ ಅನ್ನೋದು. ಅವ್ರ ಮನೆಯೇ ಆಳ್ಮನೆ ಅನ್ಕೊಳ್ಳೋದು. ನಾವು ಚಿನ್ನಕ್ಕೆ ಮೊಬೈಲ್ಗೆ ಒಳ್ಳೆ ಬಟ್ಟೆಗೆ ಇಲ್ವಲ್ಲ ಅದಕ್ಕೆ ನಾವು ಬಡವರು ಅನ್ಕೊಂಡಿವಿ. ಆದರೆ 30-40 ವರ್ಷದ ಹಿಂದೆ ಪ್ರತಿಯೊಬ್ಬ ತಾಯಿ ಯೋಚನೆ ಮಾಡ್ತಿದ್ದು ನಾಳಕ್ಕೆ ನನ್ನ ಮಕ್ಕಳಿಗೆ ಏನು ಮಾಡಿಕ್ಕನೆ ಅಂತ. ಇರೋದು ಇಷ್ಟೆಲ್ಲ ಹೆಂಗ್ ಮಾಡೋದು, ಅವಾನ ಅಂದ್ರೆ ಏನ್ ಮಾಡೋದು, ಬರೀ ಇಟ್ನೆ ಉಂಡವಾಯಿಗಳು ಅವ್ರ ಯೋಚನೆ ಬೇಡ. ಅದಕ್ಕೆ
ಜೀವನ ಬದಲಾಗ್ತಾ ಇದೆ. ನಮ್ಮ ಅಗತ್ಯ ಎಲ್ಲ ಭಗವಂತ ಪೂರೈಸ್ತಾ ಹೊಸ ಹೊಸ ಅಗತ್ಯಗಳು ಬರ್ತಾವ. ನಮಗೆ ಇಟ್ಟಿಗೆ ಬಟ್ಟಿಗೆ ಸಾಕು, ಇರುಕೊಂಡು ನೆಳ್ಳಿರ್ಬೇಕು ಅಂತ ಅಷ್ಟಿತ್ತು, ಅವೆಲ್ಲ ಪೂರೈಸಾಯ್ತು. ಈಗೆಲ್ಲ ಹೊಸ ಹೊಸ ಆಸೆಗಳು ಉತ್ಪತ್ತಿ ಆಯ್ತಾವ. ಅದಕ್ಕೆ ಮುದ್ದಮ್ಮ ಶಿವನೇಗೌಡನ ಬದುಕು, ಮಕ್ಕಳು ಸಾಕ್ಬೇಕು, ಒಡತು ಮಣ್ಣು ಹಾಕ್ಬೇಕು, ಒಳ್ಳೆ ಬಟ್ಟೆ ಹಾಕ್ಸ್ಬೇಕು, ಇಷ್ಟೇ ರೀ, ಇಷ್ಟೇ. ಆ ತಾಯಿ ತಂದೆಯರೆಲ್ಲ ಅದಕ್ಕೆ ಸೌದ್ರವ್ರು. ಕಾರಣ ಇನ್ನೇನು ಗೊತ್ತಿಲ್ಲ, ಪಟ್ಟಣಕ್ಕೆ ಹೋಗು ಗೊತ್ತಿಲ್ಲ, ಎಲ್ಲೋ ದುಡಿಮೆ ಮಾಡಾಕ್ ಬಿಡ್ಬೇಕು ಅಂತ ಗೊತ್ತಿಲ್ಲ, ರಿಯಲ್ ಎಸ್ಟೇಟ್ ಗೊತ್ತಿಲ್ಲ. ಹಾಕದ ಬೆಳೆ ಕೈಗೆ ಬರಬೇಕು, ಭಗವಂತ ಕೈ ಕೊಡದೆ ಕಾಪಾಡಬೇಕು, ಅದರಲ್ಲೇ ಮಕ್ಕಳು ಸಾಕ್ಬೇಕು, ಅದರಲ್ಲೇ ಮದುವೆ ಮಾಡಬೇಕು, ಅದರಲ್ಲೇ ಜೀವನ ಆಗ್ಬೇಕು, ಅದರೇ ಆಸ್ಪತ್ರೆ. ಎಷ್ಟೋ ತಾಯಂದ್ರು ನೀನು ಊಟ ಮಾಡೋಲ್ಲವಾ ಅಂದ್ರೆ ನಮ್ಮ ಮಧ್ಯಾಹ್ನ ಉಂಡದ್ದೇ ಇನ್ನೂ ಅರಗಲಿಲ್ಲ ಅಂದವ್ರೆ. ಅರಗೋಗದೆ ಹೊಟ್ಟೆ ಸಿದ್ದಾದೆ, ಆದರೆ ಮಕ್ಕಳೆಲ್ಲ ಊಟ ಮಾಡಲಿ ಅಂತ, ಯಜಮಾನ ಊಟ ಮಾಡಲಿ ಅಂತ. ಅದಕ್ಕೆ ತಾಯಿ ಅಂದ್ರೆ ಅದು ಜೀವನ. ಆದ್ರಿಂದ ಅಂತ ತಾಯಿ ಮುದ್ದಮ್ಮನ ಕಳ್ಕೊಂಡು ಆ ಮನೆ ದುಃಖದಲ್ಲಿದೆ, ನೋವಲ್ಲಿದೆ. ತಾಯಿ ಋಣ ಕಳೀಬೇಕು ಅಂತೇಳಿ ಶಿವರಾಜ್ ಅವರು, ಶಿವ ಅವರು ಹಾಲು ತುಪ್ಪ ಮಾಡಿ, ಅನುದಾನ ಮಾಡಿ, ಇವತ್ತೆಲ್ಲೊಂದು ಕಾರ್ಯಕ್ರಮ ಮಾಡಿಸಿ ಒಂದಷ್ಟೊತ್ತು ನಮ್ಮ ತಾಯಿ ಬಗ್ಗೆ ಆಡಿಸುವ, ಮನೆ ದೇವರ ಹೆಸರೆಲ್ಲ ಕೊಂಡಾಡಿಸುವ ಅಂತ. ಮಾದೇಶ್ವರ, ಬಸವೇಶ್ವರ, ಪಟ್ಲದಮ್ಮ, ಉಳಿಕಲ್ ರಂಗನಾಥ ಸ್ವಾಮಿ, ಮುನೇಶ್ವರ, ಕಬ್ಬಾಳಮ್ಮ, ಮಾವತ್ತೋರಮ್ಮ, ಆಂಜನೇಯ ಸ್ವಾಮಿ, ಬನಶಂಕರಿ ದೇವಿ, ಲಿಸ್ಟ್ ಅದು ದೇವ್ರದ್ದು ಲಿಸ್ಟ್. ಭಗವತಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲ ದೇವರು ಆಡುವ. ನಾನೇನೋ ಎಲ್ಲ ದೇವ್ರನ್ನೂ ಆಡಕ್ಕೆ ರೆಡಿಯಾಗಿವನಿ. ಈ ಮುಂಚೆ ಕೂತ ಇದಕ್ಕೆ ದೇವ್ರು ಬಂದಿರುವ ಹಂಗದಲ್ಲ, ಯಾಕೆ ಕಣ್ಣ ಮ್ಯಾಕ್ ಬಿಟ್ಕೊಂಡು ಕಾಲ ಹಂಗೆ ಎತ್ಕ ಕೂತಿದ್ದೆಲ್ಲ ಮಗ, ಯಾಕೆ ಇನ್ನೇನು ಆಡೋಕಾದಪ್ಪ? ತಿಥಿ ಮನೆ ಕಣಪ್ಪ, ಇದು ಆರ್ಕೆಸ್ಟ್ರಾ, ಇದು ಯಾಕಸಕ್ಕ ಆಡೋಕಾದಿಲ್ಲಿ. ಇಲ್ಲಿ ನೋಡು, ಅದ್ಯಾಕ ತಗ್ತಿರಿ ಕಡೆ ಇತ್ತಂಗೆ ನೋಡಿ, ನನ್ನ ಮ್ಯಾಕ್ ಎದ್ದಿಗಿದ್ದೀಯ. ಪ್ರೋಗ್ರಾಮ್ ಮುಗಿಗಂಟೆ ಹೆಂಗೆ ಕೂತಿದ್ದೆ ಹಂಗೆ ಕೂತ್ಕೋಬೇಕು. ತುಂಬ ಜನ ಅರ್ಧಲ್ಲಿ ಹೋಗ್ಬಿಟ್ಟು ಫೇಲ್ ಆಗ್ಬಿಟ್ಟು ಅವ್ರು ಈಗಲೇ ಹೇಳ್ತೀನಿ, ಮಾದಪ್ಪನ ಶಾಪ ಒಳ್ಳೇದಲ್ಲ. ನೀ ಅರ್ಧಲ್ಲಿ ಹೋದ 5ನೇ ಕ್ಲಾಸೇ ಕ್ಲೋಸು ನಿಂದು. ಈಗಲೇ ಆಗ್ಬಿಡ್ತ. ಆಮೇಲೆ ಎಲ್ಲೂ ಹೋಗಿ ಕೂಡುದು ನೀವು ಇಷ್ಟು ಜನವ. ಹಿಂಗೆ ನೋಡ್ತಾ ಕೂತ್ಕೊಳ್ಳಿ. ಭಗವತಿ ಒಳ್ಳೇದು ಮಾಡಲಿ, ಬೆಳಕಲ್ ರಂಗಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಹಾಗೆ ಕ್ಷೇತ್ರಪಾಲಕ ಬಸವೇಶ್ವರ, ತಾಯಿ ಪಟ್ಲದಮ್ಮ, ಜಗನ್ಮಾತೆಯನ್ನು ಭಕ್ತಿಯಿಂದ ಬೇಡೋಣ. ಆ ಪಟ್ಲದಮ್ಮ ಒಳ್ಳೇದು ಮಾಡಲಿ. ಆ ಜಗದೀಶ್ವರನ ಬೇಡೋಣ, ನಮ್ಮೆಲ್ಲರ ಆರಾಧ್ಯ ದೇವತೆ. ಈ ಪಟ್ಲದಮ್ಮ ಅಂದರೆ ಹಳ್ಳಹಳ್ಳಿಲೂ ಅವಳೆ ಕಣ್ರಿ. ಯಾರು ಗೊತ್ತಾ ಪಟ್ಲದಮ್ಮ ಅಂದರೆ? ಬಟ್ಲು ಹಿಡ್ಕೊಂಡು ಕೂತಿರು ಅಮ್ಮ ಅಂತ. ಈ ಹೊರನಾಡಿಗೆಲ್ಲ ಹೋಗ್ತೀವಿ ನೋಡಿ, ಅನ್ನಪೂರ್ಣೇಶ್ವರಿ ಅಂತ. ಅನ್ನಪೂರ್ಣೇಶ್ವರಿ, ಹೊರನಾಡು ಅನ್ನಪೂರ್ಣ, ಅವಳೇ ಪಟ್ಲದಮ್ಮ ಕಣ್ರಿ. ಅವಳ ಕೈಯಲ್ಲಿ ನೋಡಿ, ಬಲಗೈಲಿ ಕತ್ತಿ ಅದೇ, ಎಡಗೈಲಿ ಅನ್ನ ಅದೇ. ಬಟ್ಲು ಅಂದರೆ ತಲೆಬಾಗ್ದವ್ರು ಅನ್ನ ತಿನ್ನಿ, ತಲೆ ಎತ್ತೋರು ಕತ್ ಕಡಿತೀನಿ ಅಂತ ಕೂತಿರೋದು ಅವಳು. ಮೆರೆದವ್ರು ಕತ್ ಕಡ್ದಾಕ್ತೀನಿ, ಮೊರೆ ಬಿದ್ದವ್ರಿಗೆ ಅನ್ನ ಕೊಡ್ತೀನಿ ನಾನು ಅಂತ. ಅದಕ್ಕೆ ಅವಳೇ ಅನ್ನಪೂರ್ಣೇಶ್ವರಿ. ಆ ಪಟ್ಲದಮ್ಮ ಎಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಆ ಜಗನ್ಮಾತೆಯನ್ನು ಬೇಡೋಣ. ಒಂಬಾಳೆ ಮ್ಯಾಲೆ ವಾಲಿ ವಾಲಾಡಿ ಬತ್ತವಳೆ ತಾಯಿ ನೋಡುವ, ಅವಳೆ ತಾನೇ ನಮ್ಮೂರ ಕಾಯುವ ಪಟ್ಟಲದ ಅವ್ವ. ಒಂಬಾಳೆ ಮ್ಯಾಲೆ ವಾಲಿ ವಾಲಾಡಿ ಬತ್ತವಳೆ ನೋಡುವ, ಅವಳೆ ತಾನೇ ನಮ್ಮೂರ ಕಾಯುವ ಪಟ್ಟಲದವ್ವ. ನೀನು ಬರುವುದೊಂದು ಚಂದ, ನೀ ನಿಂತರೊಂದು ಅಂದ, ನೀ ಕುಣಿದರೆ ಮನಕ್ಕೆ ಬಲು ಆನಂದ ಕಾಣೆ. ಒಂಬಳೆ ಮ್ಯಾಲೆ ವಾಲಿ ವಾಲಾಡಿ ಬತ್ತವಳೆ ನೋಡುವ, ಅವಳೆ ಕಣೆ ನಮ್ಮೂರ ಕಾಯುವ ಪಟ್ಟಲದವ್ವ.
ಮಾಡಿ ತಂದ